ಮೊನ್ನೆ ನಾನು ಒಂದು ಬಾಳೆ ಎಲೆ ಉಪಯೋಗಿಸಿ ಈ ಅದ್ಭುತವಾದ ಪುಟ್ಟು ಹೇಗ್ ಮಾಡೋದು ಅಂತ ತೋರಿಸಿದ್ದೆ. ಸೊ ಇವತ್ತು ಆ ಪುಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಆದ ಈ ಕಡಲೆಕಾಳಿನ ಸಾರು ಹೇಗ್ ಮಾಡೋದು ಅಂತ ನೋಡೋಣ. ಯಾಕೆಂದರೆ ಇದು ಚೆನ್ನಾಗಿರೋದು ಅಂದ್ರೆ ಇದು 1 ಕಪ್ ಕಡಲೆಕಾಳು ಚೆನ್ನಾಗಿ ವಾಶ್ ಮಾಡಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆದ್ದು ಅದನ್ನು ಒಂದು ಕುಕ್ಕರ್ ಒಳಗೆ ಹಾಕಿ ಅದ್ರ ಜೊತೆಗೆ ದೊಡ್ಡದಾಗಿರೋ 1 ಈರುಳ್ಳಿ ಈ ರೀತಿ ಪುಟ್ಪುಡಿಯಾಗಿ ಕಟ್ ಮಾಡಿ ಸೇರಿಸಿ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸು, ಆಮೇಲೆ ಒಂದ್ ಸ್ವಲ್ಪ ಅರಿಶಿನ, ಉಪ್ಪು ಹಾಗೂ 1 ಕಪ್ ನೀರು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ 4 ರಿಂದ 5 ವಿಸಲ್ ಹೊಡಿಸ್ಕೊಳ್ಳಿ. ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಸೊ ನೋಡ್ಕೊಳ್ಳಿ. ಬಟ್ ಅದು ಈ ರೀತಿ ಸಾಫ್ಟ್ ಆಗಿರ್ಬೇಕು. ಈಗ ಇದರ ಮಸಾಲ ಮಾಡೋದಕ್ಕೆ ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನಕಾಯಿ ಅರ್ಧ ಕಪ್ಪು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದರೊಟ್ಟಿಗೆ ಜೀರಿಗೆ, ಸೋಂಪು, ಕಾಳುಮೆಣಸು, ಚಕ್ಕೆ ಹಾಗೂ ಚೂರು ನೀರು ಸೇರಿಸಿ ಅದನ್ನು ಫುಲ್ ಸ್ಮೂತ್ ಆಗಿ ಗ್ರೈಂಡ್ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಒಂದು ಕುದಿ ಬಂದ್ಮೇಲೆ ಸ್ಟವ್ ಆಫ್ ಮಾಡಿ ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೊಟ್ರೆ ರೆಡಿ ಗುರು. ಈ ಕಡಲೆಕಾಳಿನ ಸಾರು ಮಾಡೋದಕ್ಕೆ ಹಲವಾರು ರೀತಿಗಳಿವೆ, ಬಟ್ ಇದು ಬಹಳ ಸುಲಭ ಹಾಗೂ ರುಚಿಕರವಾದ ಒಂದು ವಿಧಾನ. ಸೊ ಇದನ್ನ ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು.